ನೋಡ್ಲಾ ನೋಡ್ಲಾ ಸಿದ್ದಣ್ಣ, ನಿಮ್ ಸಾವುಕಾರರು ಎಲ್ಲರ ಮುಂದೆನೂ ಹೇಳಿದ್ದಾರೆ, ಚಾಲೆಂಜ್ ಮಾಡಿದ್ದಾರೆ. ಹಾ, ಸೋತ್ರೆ ಮಾತ್ರ ರಂಗಜ್ಜಂಗೂನು ಸಾವುಕಾರ ಇಬ್ರಿಗೂನು ಹೂವಿನಾರ ಹಾಕ್ತೀನಂತ, ಸೋತ್ರೆ ಮಾತ್ರ ಹಾಕ್ತೀನಿ ಅಂತ ಒಪ್ಕೊಂಡಿದ್ರು. ಅದ್ರ ಪ್ರಕಾರ ಅವ್ರೀಗ ಹೂವಿನಾರ ಹಾಕ್ಬೇಕು. ಆಗ್ಲಿಲ್ಲ ಅಂದ್ರೆ ಬೇಡ, ನಾವೇನು ಬೇಕು ಬೇಕು ಹಾಕ್ರಿ ಹಾಕ್ರಿ ಅಂತಾನೆ ನಾವೇನು ಹಿಂಸೆ ಮಾಡ್ತಿಲ್ಲ. ಹಾ, ತಿರ್ಗಾ ಈಗ ಎಲೆಕ್ಷನ್ ಅಲ್ಲೂ ಸೋತಿದ್ದೀರಾ, ನೀವು ಮಾಡಿ ಚಾಲೆಂಜ್ ಅಲ್ಲೂ ಸೋತಿದ್ದೀರಾ ಅಂತ ಒಪ್ಕೊಂಡ್ಬಿಡ್ರಿ. ನೀವು ಹೂ ಅಂದ್ರೆ ಆಯ್ತು, ನಾವು ಸುಮ್ಮಕ್ಕೆ ಹೋಗ್ಬಿಡ್ತೀವಿ. ಹಾ, ಏನ್ರಿ ಶಂಕರಜ್ಜ? ಓ ಓ ಓ ಅಷ್ಟೇ, ನಮ್ಗೇನಿಲ್ಲಪ್ಪ. ಏನ್ರಿ ಶಂಕರಣ್ಣರೇ, ಏನು ನೀವು ಈಗ ಹೂವಿನಾರ ಹಾಕ್ತಿರೋ ಇಲ್ಲ ಸೋತೆ ಅಂತ ಒಪ್ಕೊಳ್ತೀರಾ? ನೋಡ್ರಿ, ಎರಡರಲ್ಲೊಂದು ಮಾತು ಹೇಳ್ಬಿಡ್ಬೇಕು. ನಮಗೆ ತೀರ್ಮಾನ, ನಮಗೆ ಟೈಮ್ ಇಲ್ಲ. ಈಗ ನಾವು ಅರ್ಜೆಂಟಾಗಿ ಈಗ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಸಾಯಂಕಾಲಕ್ಕೆ ಏನಾದ್ರೂ ಪಾರ್ಟಿ ಗೀಟಿ ಏನಾರ ಮಾಡಬೇಕು. ಚೆನ್ನಾಗಿ ಮಟನ್ ಗಿಟನ್ನು ಅದು ಇದು ಮಾಡ್ಕೊಂಡು ತಿನ್ಬೇಕು. ನಾವು ಬಿರಿಯಾನಿ ಕಬಾಬು ಎಲ್ಲ ಮಾಡ್ಕೊಂಡು ತಿನ್ಬೇಕು. ಬೇಗ ಬೇಗ ಹೇಳ್ರಿ ರೀ, ಟೈಮ್ ಇಲ್ಲ ನಮಗೆ. ಲೇ ಲೇ ಲೆಕ್ಕಾಚಾರಿ, ಎಷ್ಟ್ ಸಲಿನ ಹೇಳೋದು? ಬುಡ ಹತ್ಲಾಗಿ ಸುಮ್ಕಿರ ಹತ್ಲಾಗಿ. ಲೇ ಸಾವ್ಕಾರ, ಶಂಕರಣ್ಣ, ಏನ್ರಲ್ಲ ನಿಮ್ದು? ಯಾಕ್ರಪ್ಪ ಹಿಂಗೆಲ್ಲ ತಲೆನೋವು ಮಾಡ್ಕೊಂತಿದ್ದೀರಾ? ಸುಮ್ಕೆ ಎಲೆಕ್ಷನ್ ನಿನ್ಕೊಂಡಿದ್ದೀರ ಅಂದಮೇಲೆ ಎಲೆಕ್ಷನ್ ಹೆಂಗೆ ಮಾಡ್ಕೋಬೇಕು ಹಂಗೆ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ನೀವು ಊರ್ ಜನಗಳ ಮುಂದೆ ಏನೋ ಬಿಲ್ಡಪ್ ಕೊಡೋದಕ್ಕೋಸ್ಕರ ದುರಾಂಕಾರದಿಂದ ನಿಮ್ದು ಜಮದಿಂದ ಎಲ್ಲರ ಮುಂದೆನೂ ಚಾಲೆಂಜ್ ಯಾಕಪ್ಪ ಮಾಡ್ಕೋಬೇಕಿತ್ತು ನೀನು? ಹೂವಿನಾರ ಹಾಕ್ತೀನಂತ ಆ ಚಾಲೆಂಜ್ ಮಾಡ್ಕೊಂಡಿದ್ಯಾ ಆದ್ಮೇಲೆ ಅದ್ರ ತಕ್ಕಂತೆ ನಡ್ಕೋಬೇಕು. ಇಲ್ಲ ಅಂದ್ರೆ ಯಾಕೆ ಈ ರೀತಿ ಎಲ್ಲ ಮಾಡ್ಕೊಳ್ತೀರಾ? ನೋಡಿ, ಹಿಂಗೆ ಊರಲ್ಲಿ ಒಬ್ರ ಮೇಲೆ ಒಬ್ರು ಕೋಪ ಮಾಡ್ಕೊಳೋದು, ಜಗಳ ಮಾಡ್ಕೊಳೋದು, ಇವೆಲ್ಲ ಕಾರಣ ಯಾಕೆ ಹೇಳು ಬರೋದು? ಇವೆಲ್ಲ ಕಿತಾಪತಿಗಳು, ಜಗಳಗಳು, ಇವೆಲ್ಲ ಮನಸ್ತಾಪ, ದ್ವೇಷಗಳು ಯಾಕೆ ಹೇಳು ಬರೋದು? ನೋಡಿ, ಹಿಂಗ್ ಮಾಡ್ಬಾಗ್ಲೇ ನೀವು ಯಾಕೆ ಈ ರೀತಿ ಎಲ್ಲ ಮಾಡಕ್ ಹೋಗ್ತೀರಾ? ಅವ್ರೀಗ ನೀವು ಒಪ್ಕೊಂಡಿದ್ದೀರಾ ಅಂದಮೇಲೆ, ಚಾಲೆಂಜ್ ಮಾಡಿದಿರ ಅಂದಮೇಲೆ ಹೂವಿನಾರ ಹಾಕ್ರಿ ಅಂತ ಹಿಂಸೆ ಮಾಡ್ತಿದ್ದಾರೆ. ಈಗ ಏನ್ರಪ್ಪ ನೀವು ಹೇಳಿರೋದು, ಚಾಲೆಂಜ್ ಮಾಡಿರೋದು ಸತ್ಯ ಅಂದಮೇಲೆ ಈಗ ಹೂವಿನಾರ ಹಾಕ್ರಿ ಅತ್ಲಾಗಿ. ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ? ಸುಮ್ಮನೆ ಅದನ್ನೇ ದೊಡ್ಡದು ಮಾಡ್ತಾ ಹೋಗ್ಬೇಡ್ರಿ ಕಣ್ರಪ್ಪ. ಅವೆಲ್ಲ ಗೊತ್ತಿಲ್ಲ. ಚಾಲೆಂಜಿಗೆ ಹೆಂಗ್ ಮಾಡ್ಕೊಂಡಿದಾರೋ ಹೆಂಗ್ ಒಪ್ಕೊಂಡಿದಾರೋ ಅದರಂತೆ ಹೂವಿನಾರ ಹಾಕ್ಲೇಬೇಕು. ಅವೆಲ್ಲ ಗೊತ್ತಿಲ್ಲ ನನಗೆ. ಅವ್ರವ್ರ ದುರಾಂಕಾರ. ಏನಾದ್ರೂ ತಪ್ಪು ಮಾಡಿದ್ರೆ ಬಿಡ್ತಿದ್ರ ಅವ್ರು ಇಷ್ಟೊತ್ತಿಗೆ? ಯಪ್ಪ 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 ಕೇಕೆ ಹಾಕೊಂಡು ನಗಾಡೋರು ಎಲ್ಲಾರ ಮುಂದೆನೂ. ನಮ್ಗೆ ತಲೆ ಎತ್ಕೊಂಡು ತಿರ್ಗಾಡಬಾರ್ದು, ಹಂಗ್ ಮಾಡ್ಬಿಡೋರು. ನಾವು ಅದೇ ಬಿಡಕ್ಕಾಗುತ್ತೆ? ನಾವು ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನಾನು ಯಾವ್ದೇ ಕಾರಣಕ್ಕೂ ಸುಮ್ಕಂತೂ ಇರಲ್ಲ. ನಮ್ಗೆ ಅವೆಲ್ಲ ಗೊತ್ತಿಲ್ಲ. ನಾವ್ ಹೇಳ್ದಂಗೆ ಮಾಡ್ಬೇಕೀಗ ಅಷ್ಟೇ. ನೋಡ್ದ ಈ ವಜ್ಜಿಂಗ್ ಎಷ್ಟು ದುರಾಂಕಾರ ಇರಬೇಕು, ಎಷ್ಟು ಕೊಬ್ಬಿರ್ಬೇಕು, ಎಷ್ಟು ದೌಲತ್ ಇರಬೇಕು ಅಲ್ಲ. ಕಷ್ಟ ಅಂತ ಬಂದಾಗ ನಾನ್ ಸಹಾಯಕ್ಕಾಗಿದ್ದೀನಿ. ಒಂದ್ ಸ್ವಲ್ಪ ಕನಿಕರ ಅನ್ನೋದಿಲ್ವಾ ನಿನಗೆ? ಏನ್ ದೌಲತ್ತಾಗಿ ಮಾತಾಡ್ತಿದ್ಯಲ್ಲ. ಇಷ್ಟು ದಿವಸ ನೀ ಮಾಡ್ತಾ ಬಂದ್ರೆ ಇರಲ್ಲ, ಆ ರಂಗಜ್ಜ ಆ ಸಾವುಕಾರ ಇರಲ್ಲ. ಕಷ್ಟ ಅಂತ ಬಂದಾಗ ಯಾರು ಇಲ್ದಲೆ ಇದ್ದಾಗ, ಮನೆ ಏನು ಇಲ್ದಲೆ ಇದ್ದಾಗ ಬೀದಿಗೆ ಬಂದ್ಬಿಟ್ಟಿದ್ದೆ. ಅವತ್ತು ನಾನು ಕಷ್ಟದಲ್ಲಿ ಆಗಿದ್ದೀನಿ. ಒಂದ್ ಸ್ವಲ್ಪ ನಿನ್ಗೂ ಧರ್ಮ ಕರ್ಮ ಅಂತ ಇರ್ಲಿ ಒಂದ್ರಿಟು. ಏನ್ ದುರಾಂಕಾರದಿಂದ ಮಾತಾಡಬೇಡ ನೀನು. ನೋಡ್ಲಿ, ನನಗೆ ಬಂದ್ಬಿಟ್ರೆ ಕೋಪನ ಮತ್ತೆ. ಏನ ಬೆಲೆ ಕೊಡ್ಬೇಕು, ವಯಸ್ಸಾಗೈತೆ ಅಂತ ಬೆಲೆ ಕೊಡ್ತಿದ್ದೀನಿ. ಅದನ್ನ ಬಿಟ್ಬಿಟ್ಟು ಜಮ್ದಿಂದ ಮಾತಾಡಿದ್ರೆ ಅಷ್ಟೇ. ಲೇ ಶಂಕರಾಜ ಪಾರ್ಲಾ ಇಲ್ಲಿ ಸುಮ್ಕಿರ್ಲ ಅತ್ಲಾಗ ಹೋಗ್ಲಿ ಅತ್ಲಾಗಿಲಿ. ಅವ್ರೇನು ಹೂವಿನ ಹಾರನೂ ಹಾಕೋದು ಬೇಡ ನಮ್ಗೇನೇನು ಬೇಡ ಕಣಪ್ಪ. ಅವ್ರ ಸಾಹಸನೆ ಬೇಡ. ಸುಮ್ಕಿರ. ಅವ್ರ ಪಾಡಿಗೆ ಅವ್ರು ಇದ್ಬಿಡ್ಲಿ, ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ. ಯಾಕಲ್ಲ, ಈಗ ಅವನು ಅವ್ನು ಶಂಕರಣ್ಣ ನನ್ಗೆ ಹೂವಿನಾರ ಹಾಕ್ಬಿಟ್ರೆ ನನ್ಗೂ ನಮ್ಮ ಅಣ್ಣಂಗೆ ನಾವು ಏನೋ ದೊಡ್ಡದಾಗಿ ನಮ್ಗೇನು ಕೊಂಬಂದ್ಬಿಡುತ್ತಲ್ಲ, ಏನು ಇಲ್ಲ. ಸರಿನಾ? ಅವ್ರವ್ರ ಮನ್ಸಲ್ಲಿ ಅನ್ಕೊಳೋದು ನಮ್ಗೇನು ಬೇಡ ಕಣಪ್ಪ. ಇವೆಲ್ಲದೂ ಅವ್ರ ಹೂವಿನ ಹಾರ ಹಾಕೋದು ಬೇಡ, ಏನೂ ಬೇಡ. ಅವ್ರ ಪಾಡಿಗೆ ಅವ್ರು ಚೆನ್ನಾಗಿ ಇದ್ಬಿಟ್ರೆ ಸಾಕು. ಏನಂದ್ರೆ ಅವ್ರ ದುರಾಂಕಾರ ಜಾಸ್ತಿ ಇತ್ತಲ್ಲ, ಆ ದುರಾಂಕಾರ ಒಂದ್ ಸ್ವಲ್ಪ ಇಳಿತಲ್ಲ, ಅಷ್ಟೇ ಸಾಕು ನಮ್ಗೆ. ಒಂದ್ ಸ್ವಲ್ಪ ದುರಾಂಕಾರನ ಕಡಿಮೆ ಮಾಡ್ಕೊಂಡು ಹೆಂಗಿರ್ಬೇಕು ಹಂಗೆ ಜನಗಳಲ್ಲಿ ಬೆರ್ತಿದ್ರೆ ಅಷ್ಟೇ ಸಾಕು. ಅದನ್ನು ಬಿಟ್ಬಿಟ್ಟು ಏನ್ ನಮ್ಗೇನು ಹೂವಿನಾರ ಏನ್ ಹಾಕದ್ ಬೇಡ. ನೋಡು, ರಂಗಜ್ಜ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಈಗಳಜ್ಜ ಬೋರಜ್ಜ, ರಂಗಜ್ಜನ್ ನೋಡಿ ಒಂದಿಟ್ಟು ಕಲಿ. ದುರಾಂಕಾರ ಜಂಬ ನಿನ್ಗೂನು ಒಳ್ಳೇದಲ್ಲ. ಇವೆಲ್ಲದನ್ನು ಯಾರೋ ಒಬ್ರು ಏನೋ ಸೋತೋಗಿದಾರಂತ, ಜನಗಳು ಯಾರು ಇಲ್ಲ ಸಪೋರ್ಟಿಗೆ ಅಂತ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಅವಮಾನ ಮಾಡೋದು, ಬೇಜಾರು ಮಾಡಿಸೋದು, ಇವೆಲ್ಲ ದೊಡ್ಡದಲ್ಲ. ನಿಮ್ಗೊಂದ್ ದಿವಸ ಟೈಮ್ ಸಿಕ್ಕಿದ್ರೆ ನಮ್ಗೂ ಒಂದ್ ದಿವಸ ಟೈಮ್ ಅಂತದ್ ಬಂದೇ ಬರುತ್ತೆ. ಅದೊಂದ್ ಸ್ವಲ್ಪ ದಿಳ್ಕ. ಸರಿನಾ? ಒಳ್ಳೇದು ಕೆಟ್ಟದು ಅಂತ ಒಂದ್ ಸ್ವಲ್ಪ ಇರ್ಲಿ ನಿನ್ಗೂನು. ಧರ್ಮಕರ್ಮ ಅಂತ ಇಲ್ವೋ ನಿನಗೆ? ನಮ್ ಸಾವುಕಾರರು ಶಂಕರಣ್ಣರು ನಿಮ್ಗೆ ಕಷ್ಟ ಕಾಲದಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ಒಳ್ಳೇದು ಮಾಡಿದ್ದಾರೆ. ಇವಾಗ ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತಿದ್ಯಲ್ಲ ನಮ್ ಸಾವುಕಾರ ವಿರುದ್ಧನೇ. ನಿನ್ಗೊಂದ್ ಸ್ವಲ್ಪ ನಿಯತ್ತನ್ನದಿಲ್ವೇನಜ್ಜ ಬೋರಜ್ಜ? ನಿಯತ್ತನ್ನದಿಲ್ವೇನಜ್ಜ ನಿನ್ಗೆ? ಲೇ 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 ಸಿದ್ದಣ್ಣ, ಹೆಂಗಿರ್ಬೇಕು ಹಂಗಿದ್ದು ಮಾತಾಡಿದ್ರೆ ನನ್ಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ನನ್ನ ವಯಸ್ಸೇನು ನಿನ್ ವಯಸ್ಸೇನ್ಲಾ? ಏನ್ಲಾ ದುರಾಂಕಾರದಿಂದ ಮಾತಾಡ್ತಿದ್ಯಾ? ನನಗೆ ನಿಯತ್ತಿಲ್ಲ ಅಂತ ಹೇಳ್ತಿದ್ಯಾ? ನಿಯತ್ತಿರೋದಕ್ಕೆ ಕಳ್ಳ. ನಮ್ಗೆ ನಮ್ಮ ಅಣ್ಣದ್ರುಗಳೆಲ್ಲ ನನಗೆ ಸಪೋರ್ಟ್ ಆಗಿರೋದು, ನಾನೆಲ್ಲ ಚೆನ್ನಾಗಿರೋದು. ನಿಮ್ಮಂಗೆ ಮೋಸ್ಕಾರರು ಅಂದ್ಕೊಂಡಿದ್ಯಾ? ಒಟ್ಟಿಗೆ ಇರೋ ಅಂತ ಅಣ್ಣ ತಮ್ಮಂದ್ರುಗಳಿಗೆ ನಿಮ್ಮ
ಒಂದು ಇದಕ್ಕೋಸ್ಕರ ಅಣ್ಣ ತಮ್ಮದ್ರುಗಳಿಗೆ ಎಲ್ಲಾರ್ಗು ದೂರ ಮಾಡ್ಬಿಟ್ಟು ಜಗಳ ಹಾಕ್ಸೋದು, ಇಲ್ದವೆಲ್ಲ ಸುಳ್ಳು ಹೇಳೋದು, ಚಾಡಿ ಚುಚ್ಚೋದು ಹಿಂಗೆಲ್ಲ ಮಾಡಿದಿನ. ಅದ್ರ ಕರ್ಮದ ಫಲ ನನಗೆ ನನ್ನ ಆಸ್ತಿ ಎಲ್ಲ ಬಂದ್ಬಿಟ್ಟು ನನ್ನ ಆಸ್ತಿ ಎಲ್ಲ ಹೊಡ್ಕೊಂಡ್ಬಿಟ್ರಿ ನೀವು. ನನ್ನ ನಿಮ್ಮ ಹೆಸರು ಮಾಡ್ಕೊಳಕ್ ಮೋಸ ಮಾಡಿದ್ರಿ. ಇವೆಲ್ಲದನ್ನು ಭಗವಂತ ಒಂದೇ ಸಲ ಕರ್ಮ ಅನ್ನೋದು ಬಿಡ್ತಾನ ನೋಡ್ರಿ. ಒಂದೇ ಸಲ ಹೆಂಗ್ ಮಾಡ್ದ, ಎಷ್ಟು ಕಷ್ಟ ಅನುಭವಿಸ್ಬೇಕು ನೀವು, ಇನ್ನೂ ಅನುಭವಿಸ್ತೀರಾ. ನನ್ನ ಕಣ್ಮುಂದೆ ನನಗೆ ಎಷ್ಟು ಹೊಟ್ಟೆ ಉರ್ಸಿದ್ರು, ನನಗೆ ಎಷ್ಟು ಬೇಜಾರು ಮಾಡಿಸಿದ್ರು, ನಮ್ಮ ಅಣ್ಣಂದ್ರುಗಳಿಗೆ ನನ್ನಿಂದ ಸುಳ್ಳು ಹೇಳಿ 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 ಎಷ್ಟು ದೂರ ಮಾಡಿದ್ರು. ಅದಕ್ಕೆಲ್ಲದನ್ನು ಒಂದೇ ಸಲ ಈಗ ಎಲ್ಲ ಸೇರಿಸಿ ಒಂದೇ ಸಲ ಅನುಭವಿಸ್ತಿದ್ರ, ಇನ್ನೂ ಅನುಭವಿಸ್ತೀರಾ ನೀವು. ಮೋಸ್ಗಾರರು ನೀವು. ಇಂಥವೆಲ್ಲ ಮೋಸ ಮಾಡ್ಬಿಟ್ಟು ಈಗ ನನಗೆ ನಿಯತ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತೀರಾ ನೀವು. ಲೇ ಪಾಪ ಎಲ್ಲ ಮಾಡೋದು ಹಿಂಗೆ ಬಿಟ್ಕೊಂತ ಹೋದ್ರೆ ಸುಮ್ನೆ ಇವ್ರು ಒಬ್ರಿಗೊಬ್ರು ಹಿಂಗೆ ಚರ್ಚೆ ಮಾಡ್ಕೊಂಡು ಸುಮ್ನೆ ವಾದ ಮಾಡ್ಕೊಂತಾರ ಕಣ. ಇದ್ರಲ್ಲೆಲ್ಲ ಏನು ಸಿಗಲ್ಲ ಕಣ್ಮಗ. ಹಿಂಗೆ ಚರ್ಚೆ ಮಾಡೋದು, ವಾದ ಮಾಡೋದು, ಒಬ್ರಿಗೊಬ್ರು ಜಗಳ ಮಾಡ್ಕೊಳೋದು, ಇದ್ರಲ್ಲಿ ಏನ್ ಸಿಗುತ್ತೆ? ಏನು ಸಿಗಲ್ಲ. ಸರಿನಾ? ಪಾಪ ನೀನೇ ಹೇಳ ಒಂದ್ರಿಟು. ಅವನು ಬೋರಣ್ಣಂಗುನು ಆ ಶಂಕರಜ್ಜಂಗುನು ಲೆಕ್ಕಾಚಾರಿಗೂ ಎಲ್ಲ ಹೇಳ್ಬಿಟ್ಟು ಕರ್ಕೊಂಬ ಹೋಗು. ನಮ್ಗೆ ಏನೋ ಹೂವಿನಾರ ಹಾಕದ್ ಬೇಡ. ನಾವು ಸದ್ಯ ಗೆದ್ದಿದೀವಲ್ಲ, ನಮ್ಮ ಮೇಲೆ ಚಾಲೆಂಜ್ ಮಾಡಿದ್ದಕ್ಕೆ ಗೆದ್ದಿದೀವಿ ತಾನೆ, ಅಷ್ಟು ಸಾಕು. ಊರವ್ರಿಗೆ ಎಲ್ಲಾರ್ಗು ಗೊತ್ತು. ಅವ್ರಿಗೆ ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತೆ? ಇಲ್ಲ ಗೌಡ್ರಿಗೆ ಹೇಳ್ಬೋಗು ಸುಮ್ಕೆ. ಏ ಸಿದ್ದಣ್ಣ, ಸುಮ್ಕಿರೋ ಸಾಕು, ಮಾತಾಡಿದ್ದು ಜಾಸ್ತಿ ಮಾತಾಡಕ್ ಬರ್ಬೇಡ ನೀನು. ಮಾಡೋದೆಲ್ಲ ಮಾಡ್ಬಿಟ್ಟು ಚಾಲೆಂಜ್ ಮಾಡ್ಬಿಟ್ಟು ಇಲ್ದವೆಲ್ಲ ನಿಮ್ಮಂತವ್ರಿಂದಾನೆ ಕಣೋ ಜಗಳ ಇವೆಲ್ಲ ಆಗೋದು. ಸುಮ್ಕಿದ್ ಬಿಡ್ಬೇಕು, ಮಧ್ಯದಲ್ಲಿ ಮಾತಾಡಬಾರ್ದು. ನಿನ್ನಂತವ್ರು ಮಾತಾಡಿ ನೀನು ಹಿಂಗೆಲ್ಲ ಆಗೋದು ಯಾಕೆ ಹೇಳು? ನೋಡಪ್ಪ ಶಂಕರಣ್ಣ, ನೋಡ, ನಾವು ಎಲೆಕ್ಷನ್ ಅಲ್ಲಿ ಒಬ್ರು ವಿರುದ್ಧವಾಗಿ ನಿಂತಿರ್ಬೋದು, ಆದ್ರೆ ಒಂದೇ ಊರವ್ರು ಕಳ್ಳ. ನಾನ್ ಗೆದ್ದಿದ್ದೀನಿ, ನೀನ್ ಸೋತಿದ್ಯಾ. ಆದ್ರೆ ನಮ್ಮ ಮನ್ಸ್ ಮೇಲೆ ಇದಾಗಿರುತ್ತೆ ಕಳ್ಳ. ಏನ್ ನೀನು 2 ವರ್ಷ ಗೆದ್ದಿದ್ಯಾ ಏನ? ನನ್ಗೂ ಜನಗಳು ಓಟ್ ಹಾಕಿದ್ದಾರೆ, ಓಟ್ ಹಾಕ್ಬಿಟ್ಟು ಗೆಲ್ಸಿದ್ದಾರೆ. ಸರಿನಾ? ಈಗ ನಾನು ಈಗ ನಿನ್ನಂಗೆದೇನೆ ಊರ್ ಕೆಲಸ ಮಾಡ್ಬೇಕು, ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೇಕು, ಎಲ್ಲ ಇದ್ ಮಾಡ್ಬೇಕು. ಹಂಗಂತ ನಾನು ಈಗ ಒಬ್ರಿಗೊಬ್ರು ವಿರುದ್ಧವಾಗಿ ನಾವಿಬ್ರು ನಿಂತಿದೀವಂತ ನಿನ್ ಮೇಲೆ ನಾನ್ ಕೋಪ ಮಾಡ್ಕೊಳೋದು, ನನ್ ಮೇಲೆ ನೀನ್ ಕೋಪ ಮಾಡ್ಕೊಳೋದು, ಜಗಳ ಮಾಡೋದು, ಕೋಪ ಮಾಡ್ಕೊಳೋದು, ಹಿಂಗೆ ಮುಂದುವರಿಸ್ತಾ ಹೋಗೋದು ಇವೆಲ್ಲ ಒಳ್ಳೇದಲ್ಲ ಕಳ್ಳ. ಶಂಕರಣ್ಣ, ಬುಡ ಅತ್ಲಾಗ ಹೋಗ್ಲಿ, ನಾವು ಚೆನ್ನಾಗಿರೋಣ. ಚಾಲೆಂಜ್ ಏನ ನನಗೂ ಗೊತ್ತಿರಲ್ಲ ಸರಿಯಾಗಿ. ಏನ ನೀವೇ ನಾನ್ ಬರೋದಕ್ಕಿಂತ ಮುಂಚೆನೆ ಒಬ್ರ ಮೇಲೆ ಒಬ್ರು ಚಾಲೆಂಜ್ ಮಾಡ್ಕೊಂಡಿದ್ರಿ. ಅದ್ರಲ್ಲೆಲ್ಲ ಏನು ಸಿಗಲ್ಲ ಕಣಪ್ಪ. ನೀನು ನನಗ್ ತಮ್ಮ ಇದ್ದಂಗ ಕಣ. ಇದರಲ್ಲಿ ಜಗಳ ಮಾಡ್ಕೊಳೋದಾಗ್ಲಿ, ದ್ವೇಷ ಸಾಧಿಸೋದಾಗ್ಲಿ ಇವೆಲ್ಲ ಅಲ್ಲ. ನಮ್ಮೂರು ಎಲ್ಲಾರು ಊರವ್ರ ಮೇಲೆ ಎಲ್ಲಾರು ಒಂದವ್ರೇನೆ. ನಾವೆಲ್ಲರೂ ಒಗ್ಗೂಡಿ ಊರಿಗೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡ್ಬೇಕು, ದೇವಸ್ಥಾನ ಕಟ್ಟಿಸ್ಬೇಕು, ಒಳ್ಳೊಳ್ಳೆ ರಸ್ತೆಗಳು ಮಾಡಿಸ್ಬೇಕು, ಊರೆಲ್ಲ ಕ್ಲೀನ್ ಆಗಿ ನೋಡ್ಕೋಬೇಕು, ಕ್ಲೀನ್ ಇಟ್ಕೋಬೇಕು, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಬೇಕು. ನಮ್ಮ ಊರಿನ ಉದ್ಧಾರದಕ್ಕೋಸ್ಕರ ನಾವೆಲ್ಲರೂ ದುಡಿಬೇಕು, ನಾವೆಲ್ಲ ಚೆನ್ನಾಗಿರ್ಬೇಕು. ಅವೆಲ್ಲ ಯಾವಾಗ ಆಗುತ್ತಂದ್ರೆ ನಾವೆಲ್ಲ ಚೆನ್ನಾಗಿದ್ದಾಗ್ಲೇನೆ. ಏನಪ್ಪ ಶಂಕರಣ್ಣ, ಈಗ ಒಂದ್ ಮಾತು ಹೇಳ್ತೀನಿ ನೋಡ್ಕ, ಇನ್ನೊಂದು ಮಾತು. ಬೇಡಪ್ಪ, ನೀನೇನು ಹೂವಿನಾರ ಏನು ಹಾಕೋದು ಬೇಡ, ಸರಿನಾ? ನಮ್ಗೆ ನೀನ್ ಹಾಕ್ತಲೇ ಇರ್ಲಿ, ಆದ್ರೂ ನಮಗೆ ಖುಷಿ ಇದೆ ಕಣಪ್ಪ. ಏನೋ ಹಾಕೋದೇನು ಬೇಡ. ಸರಿ ಆಯ್ತು, ಬಾ. ನೀನು ಬೇಕಾದ್ರೆ ದೇವಸ್ಥಾನ ಹತ್ರ ನೀವು ಹೋಗ್ಬಿಟ್ಟು ಎಲ್ಲಾರು ಒಟ್ಟಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬರೋಣ. ಬಾರ್ಲಾ ಸಿದ್ದಣ್ಣ, ಸಾಕು ಜಗಳ ಮಾಡಿದ್ದು. ಮಧ್ಯದಲ್ಲಿ ಬಂದ್ಬಿಟ್ಟು ಇವನ್ ಚಾಲೆಂಜ್ ಅಂತೆ ಅದು ಇದು ಅಂತ ಹೇಳಿ ಸುಮ್ನೆ ಜಗಳ ಆಗ್ತಾನೆ ದೊಡ್ಡದಾಗ್ ಬೇರೆ. ಇವೆಲ್ಲ ಮಾತಾಡಬಾರ್ದು ಕಣೋ, ಒಳ್ಳೇದಲ್ಲ ಕಣ ಇವೆಲ್ಲ. ಹಿಂಗೆಲ್ಲ ಮಾಡಬಾರ್ದು. ಶಬಾಷ್ ಕಳ್ಳ ಸಾವ್ಕಾರ. ಮೆಸ್ತೆ ಕಳ್ಳ ನಿನ್ ಮಾತಿಗೆ. ನೋಡುವ, ಇದು ಜನನಾಯಕರು ಮಾಡೋ ಕೆಲಸಗಳು. ಒಬ್ರಿಗೊಬ್ರು ದ್ವೇಷ ಸಾಧನೆ ಮಾಡ್ಕೊಂಡು ಹೋದ್ರೆ, ಜಗಳ ಮಾಡ್ಕೊಂಡ್ತಾ ಹೋದ್ರೆ, ಅವ್ನು ಹೂವಿನಾರ ಹಾಕ್ಲೇಬೇಕು ಹಂಗೆ ಹಿಂಗೆ ಅಂತ್ಕೊಂಡ್ತಾ ಹೋದ್ರೆ ಇವೆಲ್ಲದನ್ನು ಊರು ಉದ್ಧಾರ ಮಾಡಕ್ ಆಗಲ್ಲ ಕಣ್ರಪ್ಪ. ಸಿದ್ದಣ್ಣ, ಚಿಕ್ಕವನಿದ್ಯಾ, ಚಿಕ್ಕವನ್ ತರ ಮಾತಾಡೋದ್ ಕಲಿ. ದೊಡ್ಡವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಿಂದೆಲ್ಲ ಮಧ್ಯದಲ್ಲಿ ಪದೇ ನೀನು ಮಾತಾಡೋದು ಸುಮ್ಕಿದ್ ಬಿಡ್ಬೇಕು, ಆಯ್ತಾ? ಶಂಕರಣ್ಣ ಆರಾಮಾಗಿರೋದ್ ಕಲಿರೋ, ಎಲ್ಲಾರು ಚೆನ್ನಾಗಿರೋ. ಯಾಕೆ ಹಿಂಗ ಆಡ್ತಿದ್ಯಾ? ಏನೋ ಎಲೆಕ್ಷನ್ ಅಲ್ಲಿ ಸೋತಿದ್ಯಾ ತಾನೆ? ಏನು ಆಗಿಲ್ಲ. ಇವಾಗ ನಿಮ್ಮೂರವರು ನಾವು ಒಂದೇ ಊರವ್ರು ಕಣಪ್ಪ. ನಾನ್ ಗೆದ್ರೆ ಅವ್ರ ಗೆದ್ರೆ ಏನು, ಸಾವ್ಕಾರ ಗೆದ್ರೆ ಏನು, ನೀನ್ ಗೆದ್ರೆ ಏನು, ಎಲ್ಲಾರು ಅಣ್ಣ ತಮ್ಮದ್ರಿದ್ದಂಗಿದ್ದು ಕಾರ್ಯಕ್ರಮ ಕೆಲಸಗಳು ಊರು ಉದ್ಧಾರ ಮಾಡೋಣ, ಸರಿನಾ? ಅದನ್ನ ಬಿಟ್ಬಿಟ್ಟು ಜಗಳ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಕಣ್ರಪ್ಪ. ಸಾವ್ಕಾರ ಬುಡ, ಮೆಚ್ಕೊಂಡೆ ಕಣ. ಏನ್ ಬೇಡ, ಹೂವಿನಾರ ಏನ್ ಹಾಕದೆ ಬೇಡ ಬಿಡ. ಸಾವ್ಕಾರ್ರೆ ನೋಡ್ದ ಇವ್ರು ಅದೇನ್ ನಾಟಕ ಮಾಡ್ತಿದಾರಂತ ಲೆಕ್ಕ ಹಾಕ್ರಿ ನೀವೇನೇನೆ. ಅಬಾ. ಈಗ ಏನಾಗ್ತೈತೆ ಗೊತ್ತರ? ಈಗ ಊರವ್ರ ಮುಂದೆ ನೀವು ಕೆಟ್ಟವ್ರಾಗ್ತಿದ್ದೀರಾ, ಅವರು ಇನ್ನೂ ಒಳ್ಳೆಯವ್ರಾಗ್ತಿದಾರೆ. ಹೆಂಗ್ ಹೇಳ್ರಿ? ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಹಿಂಗೆಲ್ಲ ಮಾಡ್ತಿರೋದ್ ನಾಟಕಗಳು. ನೀವು ಸಾವ್ಕಾರ, ಸಾವ್ಕಾರರು ಪಾಪ ಎಷ್ಟು ಒಳ್ಳೆಯವರು ನೋಡ್ರಿ. ಶಂಕರಣ್ಣರು ಹೂವಿನಾರ ಹಾಕ್ತಿವಂದ್ರೂ ಹಾಕಿಸ್ಕೊಳ್ಳಿಲ್ಲ. ನಾವೆಲ್ಲಾರು ಅಣ್ಣ ತಮ್ಮಂದ್ರಿದ್ದಂಗೆ, ನೀನ್ ನನ್ನ ತಮ್ಮ ಇದ್ದಂಗೆ ಅಂತ ಎಲ್ಲ ಹೇಳ್ಬಿಟ್ರು. ಎಷ್ಟು ಒಳ್ಳೆಯವರು ನಮ್ಮ ಸಾವ್ಕಾರರು ಅಂತ ಇಡೀ ಊರರೆಲ್ಲರೂ ಶಬಾಷ್ ಅನ್ಬೇಕಲ್ಲ. ಇನ್ನೊಂದು ಸಾವ್ಕಾರರಿಗೆ ಹೊಗಳ್ಬೇಕಲ್ಲ, ಜಯಕಾರಕ್ಕೆ ಹೋಗ್ಬೇಕಲ್ಲ, ಸಾವ್ಕಾರ್ರಿಗೆ ಜಯವಾಗ್ಲಿ, ಸಾವ್ಕಾರ್ಗೆ ಜಯವಾಗ್ಲಿ ಅಂತ. ಅದಕ್ಕೋಸ್ಕರ ಹಿಂಗೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ, ಅವರು ಎಲ್ಲರ ಮುಂದೆ ಒಳ್ಳೆಯವ್ರಾಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹಿಂಗೆಲ್ಲ ಮಾಡ್ತಿರೋದು. ಇವೆಲ್ಲ ನಾಟಕಗಳು. ನೀವು ಮಾತ್ರ ನಂಬಕ್ ಹೋಗ್ಬೇಡ್ರಿ.
ಯಾವ್ದೇ ಕಾರಣಕ್ಕೂ ಸರಿನಾ? ಇವನು ಸಿದ್ದಣ್ಣ ಅದೇನ್ ಬುದ್ಧಿ ಕಲ್ತಿದ್ದಾನ ಏನಪ್ಪ ಅತ್ಲಾಗಿ. ಆ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಶಂಕರಣ್ಣ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತಿದ್ದೀನಿ ಕಣ್ರಪ್ಪ. ದಯವಿಟ್ಟು ಕ್ಷಮೆ ಇರ್ಲಿ ಕಣ್ರಪ್ಪ, ಕ್ಷಮಿಸ್ಬಿಡ್ರಪ್ಪ. ಏನೋ ಆಗೋದೆಲ್ಲ ಆಗೋಯ್ತು. ಎಲೆಕ್ಷನ್ ಅಲ್ಲಿ ನಾವು ಗೆದ್ದಿದೀವಿ, ನಿಮ್ಗೂ ಬೇಜಾರಾಗೈತೆ ಪಾಪ, ಸೋತಿದ್ದೀರಾ ಅಂದಾಗ ಬೇಜಾರಾಗೈತೆ, ಮನ್ಸಿಗೆ ನೊಂದ್ಕೊಂಡಿರ್ತೀರಾ. ಅವೆಲ್ಲ ಮಾಮೂಲಿ ಕಂಡು ಬಿಡ್ರಪ್ಪ, ಏನು ಬೇಜಾರಿಂದ ಮಾಡ್ಕೊಬಿಡ್ರಿ. ಎಲ್ಲಾರು ಅಣ್ಣ ತಮ್ಮಂದ್ರಿದ್ದಂಗೆ ಖುಷಿ ಖುಷಿಯಾಗಿ ಇರೋಣ, ಆಯ್ತಾ? ಅದನ್ನ ಬಿಟ್ಬಿಟ್ಟು ದ್ವೇಷ ಸಾಧಿಸೋದು, ಜಗಳ ಮಾಡೋದು ಇವೆಲ್ಲ ಬೇಡವೇ ಬೇಡ ಕಣ್ರು. ಈ ಹೂವಿನ ಹಾರನೂ ಹಾಕದ್ ಬೇಡ, ಏನು ಬೇಡ ಕಣ್ರಪ್ಪ. ಅಕಸ್ಮಾತ್ ನೀವು ಹಾಕಕ್ ಬಂದಿದ್ರು ಕೂಡ ನಾವ್ ಹಾಕಸ್ಕೊಂತಿರಲ್ಲ ಕಣ್ರಪ್ಪ. ಇಲ್ಲ ಕಣ್ ಸುಮ್ಕಿರಪ್ಪ ಅಂತ ತಿರ್ಗಾ ಬೇಕಾದ್ರೆ ನಿಮ್ಗೆ ಆಗ್ತಿದ್ದು ವಾಪಸ್ಸು. ಬೇಕಾದ್ರೆ ನಮ್ಮ ಹತ್ರ ಆತರ ಬುದ್ಧಿ ಏನಿಲ್ಲ ಕಣ್ರಪ್ಪ. ಚೆನ್ನಾಗಿರೋನ ಕಣ್ ಬಿಡ್ರ. ಅಣ್ಣಯ್ಯ ಬರ್ರ, ಗೌಡ್ರೆ ಬರ್ರಿ. ಅಣ್ಣ ಶಂಕರಜ್ಜ, ಲೆಕ್ಕಾಚಾರಿ, ಬರಪ್ಪ ಬರ್ರಿ, ಹೋಗನ್ ಬರ್ರಿ. ನಮ್ಗೆ ಕೆಲ್ಸಗಳಿದಾವೆ, ದೇವಸ್ಥಾನ ಹತ್ರ ಹೋಗಿ ಪೂಜೆ ಮುಗಿಸ್ಕೊಂಡು ಇನ್ನು ಮುಂದೆ ಕೆಲಸ ಕಾರ್ಯಗಳು ಬಹಳ ಇದಾವೆ, ಅವೆಲ್ಲ ಮುಗಿಸ್ಕೋಬೇಕು. ನೋಡ್ರಿ ಹೋಗೋಣ ಬೇಗ. ನೋಡ್ದೆಲ್ಲ ಸಿದ್ದಣ್ಣ, ನೋಡ್ದ ಕೇಳಿಸ್ಕೊಂಡ ನಮ್ ಸಾವುಕಾರು ನಮ್ ರಂಗಜ್ಜ ಮಾತಾಡಿದ ಮಾತುಗಳು. ನಿಮ್ ಹತ್ರ ಇಂಥ ಬುದ್ಧಿ ಇತ್ತ? ನಿಮ್ ಹತ್ರ ನಿಯತ್ತನ್ನೋದಿಲ್ಲ, ಒಳ್ಳೆ ಬುದ್ಧಿ ಅನ್ನಂಗಿಲ್ಲ. ಆ ಒಳ್ಳೆ ಬುದ್ಧಿ ಇಲ್ದಲೇ ಇರೋದಕ್ಕೇನೆ ನೀವೆಲ್ಲ ಹಿಂಗೆಲ್ಲ ಎಲೆಕ್ಷನ್ ಅಲ್ಲಿ ಸೋತಿದ್ದು. ನಿಮ್ಮ ಹತ್ರನೂ ನಮ್ ರಂಗಜ್ಜನ ಹತ್ರ ಇರೋ ಬುದ್ಧಿ, ನಮ್ ಸಾವುಕಾರ ಹತ್ರ ಒಳ್ಳೆ ಇರೋ ಬುದ್ಧಿ ಹಿಂಗೆಲ್ಲ ಇದ್ದಿದ್ರೆ ನಿಮ್ಗೆ ಯಾಕೆ ಇಂಥ ಪರಿಸ್ಥಿತಿ ಬರ್ತಿತ್ತು? ಹೋಗ್ರಿ, ಇರ್ಲಿ ಈಗ, ಹೋಗ್ರಿ. ಒಳ್ಳೇದಾಗ್ಲಿ ಅತ್ಲಾಗ ಇನ್ನೇನು ಮಾಡಕ್ಕಾಗುತ್ತೆ. ನೀವೇನು ಹೂವಿನ ಹಾರನೂ ಹಾಕೋದು ಬೇಡ, ಏನು ಬೇಡ. ಒಂದ್ ಸ್ವಲ್ಪ ಇವ್ರ ಬುದ್ಧಿನಾದ್ರೂ ಒಂದ್ ಈಟ್ ಆದ್ರೂ ಒಂದು ಭಾಗನಾದ್ರೂ ಒಳ್ಳೆ ಬುದ್ಧಿ ಇಟ್ಕೊಳ್ರಿ, ಒಳ್ಳೇದಾಗುತ್ತೆ. ಸರಿನಾ? ಲೇ ಸಾವುಕಾರ, ರಂಗಜ್ಜ, ನನ್ಗೂನು ನಿಮ್ಮ ಒಳ್ಳೆ ಬುದ್ಧಿ, ನಿಮ್ಮ ಒಳ್ಳೆ ಇದು, ಜನನಾಯಕರಾಗಿದ್ದೀರಾ. ಜನಗಳು ನಿಮ್ಗೆ ಬಹಳ ಇಷ್ಟಪಟ್ಟು ಓಟ್ ಹಾಕಿದ್ದಾರೆ, ಒಳ್ಳೆ ಓಟ್ ಹಾಕಿದ್ದಾರೆ. ನಮ್ಮೂರಲ್ಲಿ ಒಂದು 90 ಭಾಗ ಸಾವುಕಾರ ನಿನಗೆ ಓಟ್ ಹಾಕಿದ್ದಾರೆ. ಅಂದ್ರೆ ನಿನ್ನ ಮೇಲೆ ಬಹಳ ಜವಾಬ್ದಾರಿಗಳು ಜಾಸ್ತಿ ಆಯ್ತು. ಊರಿಗೆಲ್ಲ ಒಳ್ಳೇದಾಗ್ಲಿ, ಊರಿಗೆಲ್ಲ ಒಳ್ಳೆ ಕೆಲಸ ಕಾರ್ಯಗಳೆಲ್ಲ ಮಾಡಪ್ಪ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೀನು ಗೆದ್ದಿದ್ದಕ್ಕೆ ನನಗೂನು. ಲೇ ಲೆಕ್ಕಾಚಾರಿ, ಹೊಡೋಗಲ್ಲ, ಹೂವಿನ ಹಾರ ತಗಂಬ. ನನಗೂ ಭಾಳ ಖುಷಿ ಆಗ್ಬಿಟ್ಟೈತೆ. ನಾನು ಹೂವಿನ ಹಾರನ ರಂಗಜ್ಜಂಗೂನು ನಮ್ಮ ಸಾವುಕಾರಂಗೂನು ನಾನೇ ಹಾಕ್ತೀನಿ, ಹೊಡೋಗಲ್ಲ, ತಗಂಬ ಹೋಗೋ. ಖುಷಿ ಆಯ್ತು ಕಣ್ರಪ್ಪ ನನಗೆ. ಇವಲ್ಲ ಗೌಡ್ರೆ, ನಾನು ಹಾಕ್ತೀನಿ, ನಾನು ರಂಗಜ್ಜಂಗ್ ಹಾಕ್ತೀನಿ ಹೂವಿನಾರ, ನೀವು ಸಾವುಕಾರ್ರಿಗೆ ಹಾಕ್ರಿ. ನನ್ನ ದೋಸ್ತ ಗೆದ್ದು ಬಿಟ್ಟಿದ್ದಾನೆ ಎಲೆಕ್ಷನ್ ಅಲ್ಲಿ. ನಮ್ಮ ದೋಸ್ತರು ನಮ್ಮ ರಂಗಜ್ಜನು ಗೆದ್ದಿರಂಗೇದೇನೆ, ಸಾವುಕಾರ ಗೆದ್ರೆ ನಮ್ಮ ರಂಗಜ್ಜನು ಗೆದ್ದಂಗೇದೇನೆ. ಹೆಂಗ ನಮ್ಮ ರಂಗಜ್ಜ ಒಂದು ಚಾಲೆಂಜ್ ಮಾಡಿದ್ದಕ್ಕೆ ಅವ್ನು ಯಾವತ್ತೂ ಆಟ ಎಲ್ಲಾರು ಹೇಳಿರು, ರಂಗಜ್ಜ ನೀವು ಸೋತೋಗ್ಬಿಡ್ತೀರಾ, ಸುಮ್ಮನೆ ನಿನ್ಕೊಬಿಡ್ರಿ, ತಗೊಳ್ರಿ ಬಿಡ್ರಿ, ನಾಮಿನೇಷನ್ನು ತಕೊಂಬಿಡ್ರಿ, ಹೆಸರು ತಗೊಳ್ರಿ ಹಿಂದೆ ವಾಪಸ್ಸು ಅಂತ ಹೇಳ್ತಿದ್ರು. ಅವಮಾನ ಆಗೋಗ್ಬಿಡುತ್ತೆ ಎಲ್ಲರ ಮುಂದೆನೂ ಅಂತ. ನಮ್ಮ ರಂಗಜ್ಜ ಎಲ್ಲರ ಮುಂದೆನೂ ಒಂದೇ ಒಂದು ಮಾತು ಹೇಳಿದ್ದು, ಲೇ ಸೋತ್ರೆ ಬುದ್ಧಿ ಕಲಿತೀನಿ, ಗೆದ್ರೆ ಜನಗಳು ಸೇವೆ ಮಾಡ್ತೀವಿ ಕಳ್ಳ, ಇಟ್ಟಿದ್ದ ಹೆಜ್ಜೆನ ವಾಪಸ್ ತೆಗಿಯಲ್ಲ ಕಳ್ಳ ಶಂಕರಜ್ಜ ಅಂತ ನಮ್ಮ ರಂಗಜ್ಜ ಚಾಲೆಂಜ್ ಮಾಡ್ದ. ಆ ಚಾಲೆಂಜ್ ಅಂತೇನೆ ಅವ್ರ ಅಣ್ಣಂಗೆ ಗೆಲ್ಲಿಸ್ಕೊಂಡ್ಬಿಟ್ಟು ಇವತ್ತು ಖುಷಿ ಪಡ್ತಿದ್ದಾನೆ. ರಂಗಜ್ಜಂಗೆ ಜೈ, ಸಾವುಕಾರರಿಗೆ ಜೈ. ಸಾವುಕಾರ, ನನಗ್ ಮಾತ್ರ ನೋಡ ಹೇಳ್ತಿದೀನಿ, ನೀನ್ ಮಾತ್ರ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಕ್ಕೆ ನನಗ್ ಮಾತ್ರ ಬಹಳ ಅಂದ್ರೆ ಬಹಳ ಖುಷಿ ಆಗ್ತೈತ್ ಕಣಪ್ಪ. ನಮ್ಮೂರ್ ಪರವಾಗಿ, ನಮ್ಮೂರಿನ ಜನಗಳೆಲ್ಲಾರು ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಕಣಪ್ಪ. ಹಂಗೆ ನಿನ್ ಮೇಲೆ ಬಹಳ ಜವಾಬ್ದಾರಿ ಅನ್ನೋದೈತೆ ಇವಾಗ. ಇನ್ ಮೇಲಿಂದ ದಯವಿಟ್ಟು ಊರಿಗೋಸ್ಕರ, ಊರಿನ ಜನಗಳಿಗೋಸ್ಕರ, ಊರಿಂದ ಒಳ್ಳೆ ಕಾರ್ಯಕ್ರಮಗಳಿಗೋಸ್ಕರ ನೀನು ದುಡಿಬೇಕು ಇನ್ ಮೇಲಿಂದ, ಸರಿನಾ? ಎಲ್ಲಾರು ನಿನ್ ಮೇಲೆ ಬಹಳ ನಂಬಿಕೆ ಇಟ್ಕೊಂಡ್ಬಿಟ್ಟು, ನಿನ್ ಮೇಲೆ ರಂಗಜ್ಜನ ಮೇಲೆ ಬಹಳ ನಂಬಿಕೆ ಇಟ್ಕೊಂಡ್ಬಿಟ್ಟು ನಿಮ್ಗೆ ಎಲೆಕ್ಷನ್ ಅಲ್ಲಿ ಓಟ್ ಹಾಕ್ಬಿಟ್ಟು ನಮ್ಮೂರಿನ 90% ಜನಗಳು ಓಟ್ ಹಾಕ್ಬಿಟ್ಟು ಗೆಲ್ಸಿದ್ದಾರೆ. ಆ ಒಂದು ನಂಬಿಕೆನ ಉಳಿಸ್ಕೊಳ್ತಾ ಹೋಗಪ್ಪ ದಯವಿಟ್ಟು, ಸರಿನಾ? ರಂಗಜ್ಜ, ನನಗೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಕಣ ರಂಗಜ್ಜ. ನಿನ್ ಧೈರ್ಯಕ್ಕೆ ಇಷ್ಟು ವಯಸ್ಸಾದ್ರೂ ಕೂಡ ಕೆಲವು ಜನಗಳು ನಿನಗೆ ಚಾಲೆಂಜ್ ಮಾಡಿರು. ಆ ಚಾಲೆಂಜ್ನೇನೆ ನೀನು ಕೆಲವು ಜನಗಳು ದುರಾಂಕಾರನ ಸ್ವಪ್ನ ಮುರಿಬೇಕು ಅಂತ ಒಂದು ಧೈರ್ಯ ಮಾಡ್ಕೊಂಡ್ಬಿಟ್ಟು ಎಷ್ಟೋ ಜನ ಹೇಳಿರು, ಊರಿನವರು ಬೇಡ, ಮನೆಯವರು ಕೂಡ ಹೇಳಿರು ಬೇಡ, ಎಲೆಕ್ಷನಲ್ಲಿ ನಿನ್ಕೊಬಿಡ್ರಿ ಬೇಡ ಅಂತ ಹೇಳಿದ್ರು ಕೂಡ ನಿನ್ಕೊಂಡು ಜನಗಳು ಒಂದು ಇದರಿಂದ ಗೆದ್ದಿದ್ದೀರಾ. ಸದ್ಯ ಒಳ್ಳೇದಾಯ್ತು ಕಣಪ್ಪ, ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ. ಹೃತ್ಪೂರ್ವಕ ಧನ್ಯವಾದಗಳು ನನ್ನ ಕಡೆಯಿಂದನೂ. ಅಯ್ಯೋ, ಇಲ್ಲೇಂದ್ರೋ ಮಾಡ್ತಿದ್ದೀರಾ? ಬರ್ರ ಹೋಗೋಣ ಅಣ್ಣಯ್ಯ, ಬರ್ರ ಹೋಗೋಣ. ಏ ಸಿದ್ದಣ್ಣ, ಬಾರ್ಲ ಚಾಲೆಂಜ್ ಮಾಡ್ಬಿಟ್ಟು ಹೂವಿನ ಹಾರ ಎಲ್ಲ ಹಾಕ್ಕೊಂಬಿಟ್ಟು ಅವರು ಒಬ್ರಿಗೊಬ್ರು ಎಲ್ಲಾರು ಊರವರೆಲ್ಲ ಅವ್ರಿಗೆ ಹೋಗ್ಲಿ ಆ ಗೌಡ್ರು ಎಲ್ಲಾರು ನನ್ನ ಕಣ್ಣು ಮುಂದೆ ಹೂವಿನ ಹಾರ ಹಾಕ್ತಿದ್ದಾರೆ. ನನಗೆ ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ, ಹೊಟ್ಟೆಲ್ಲ ಉರಿದೋಗಂಗೆ ಆಗ್ತೈತಿ. ಇನ್ನೂ ಈ ಕಣ್ಣಿಂದ ಇನ್ನೂ ಏನೇನು ನೋಡಬೇಕು ಏನೋ, ಇನ್ನು ಮುಂದೆ ನಿನ್ಕೊಂಬಿಟ್ಟು ನೋಡ್ತಾ ಅಲ್ಗಿರ್ಕೊಂಡು ನಿಂತಿದ್ರ. ಬರ್ರಿ ಹೋಗೋಣ ಇಲ್ಲಿಂದ ಮೊದಲು.
ಅಯ್ಯೋ ನಾವ್ ಯಾರಿಗೆಲ್ಲ ಮಾಡಿದೀವಿ ಪಾಪ, ಯಾರಿಗೇನು ಮೋಸ ಮಾಡಿಲ್ವಲ್ಲ, ಎಲ್ಲಾರು ಸೇರ್ಕೊಂಡ್ಬಿಟ್ಟು ಅನ್ಯಾಯವಾಗಿ ನಮ್ಗೆ ಮೋಸ ಮಾಡ್ಬಿಟ್ರಲ್ಲ. ಆ ಇಡೀ ಊರವ್ರೆಲ್ಲಾರು ನಮ್ ತಾವ್ಲೆ ಬಂದ್ಬಿಟ್ಟು ಓಟ್ ಹಾಕ್ತಿವಿ, ನಿಮ್ಗೆ ಓಟ್ ಹಾಕ್ತಿವಿ ಅಂತ ಎಲ್ಲ ಹೇಳ್ಬಿಟ್ಟು ಶಂಕರಣ್ಣಾರೆ ನಿಮ್ಗೆ ಎಲೆಕ್ಷನ್ ಅಲ್ಲಿ ನೀವೇ ಗೆಲ್ಲೋದು, ನಿಮ್ಗೆ ಓಟ್ ಹಾಕೋದು ಅಂತ ಎಲ್ಲಾರು ಚೆನ್ನಾಗಿ ಮಾತಾಡ್ಸ್ಕೊಂಡು ಗಿರಿಯಾನಿ ಎಲ್ಲ ಚೆನ್ನಾಗಿ ತಿನ್ಕೊಂಡು ಕಡೆಗೆ ನಮ್ ಜೊತೆನೆ ಚೆನ್ನಾಗಿದ್ಬಿಟ್ಟು ನಮ್ಗೆನೇನೆ ಎಲ್ಲಾರು ಉಲ್ಟಾ ಹೊಡೆದ್ಬಿಟ್ರು. ಯಾರು ಓಟೆ ಹಾಕಿಲ್ಲ ಕಳ್ಳೆ ಪಾಪ, ನಮ್ಗೆ ಯಾರು ಓಟೆ ಹಾಕಿಲ್ಲೋ, ಒಟ್ಟೆಲ್ಲ ಉರ್ದೋಗಂಗ ಆಗ್ತೈತೆ ನನ್ಗಂತೂ ಅತ್ಲಾಗಿ. ವಾ ಶಂಕರಾಜ ಗೌಡ್ರೆ, ನಮ್ಮ ಪರವಾಗೂ ಅಷ್ಟೇನೆ, ನಮ್ಮ ಕಡೆಯಿಂದನೂ ಕೂಡ ನೀವೆಲ್ಲರೂ ಕೂಡ ಅಷ್ಟೇ, ನಮ್ಮ ಅಣ್ಣಂದ್ರುಗಳಿಗೆ ಸರಿನಾ, ನಮ್ಮ ಅಣ್ಣಂಗೆ, ನನ್ನ ತಮ್ಮ ಬೋರಾಜುಂಗೆ, ನಮ್ಮ ಮನೆಯವ್ರಿಗೋಸ್ಕರ ಅನ್ನೋಕ್ಕಿಂತ ನಮ್ಮ ಊರವ್ರಿಗೆ ಒಳ್ಳೇದು ಮಾಡೋದಕ್ಕೋಸ್ಕರ ಓಟ್ ಹಾಕ್ಬಿಟ್ಟು ನಮ್ಮ ಅಣ್ಣಂಗೆ ಗೆಲ್ಸಿದ್ದೀರಾ. ನಿಮಗೆ ನಾನು ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನೀವು ಇರೋದ್ರಿಂದಾನೇ, ನಿಮ್ಮಂಥವ್ರ ಒಳ್ಳೆ ಜನಗಳು ನಮ್ಮ ಹಿಂದೆನೆ ಇರೋದ್ರಿಂದಾನೇ ನಾವು ಗೆಲ್ಲೋದಕ್ಕೆ, ನಮ್ಮ ಅಣ್ಣ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಊರ್ ಸೇವೆ ಮಾಡೋದಕ್ಕೆ, ಊರ್ ಜನಗಳು ಒಳ್ಳೇದು ಮಾಡೋದಕ್ಕೋಸ್ಕರ, ಕೆಲಸ ಮಾಡೋದಕ್ಕೋಸ್ಕರ ಒಳ್ಳೇದಾಯ್ತು. ಹೆಂಗ ನಿಮಗೂ ಕೂಡ ಅಷ್ಟೇನೆ, ನೀವು ಇರೋದ್ರಿಂದಾನೇ ನಮ್ಮ ಅಣ್ಣ ಗೆದ್ದಿರೋದು, ನಿಮ್ಮಿಂದಾನೇ ನಮ್ಮ ಅಣ್ಣ ಗೆದ್ದಿರೋದು.